ವೀಕ್ಷಕರೇ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ರಾಧೆ ಮತ್ತು ಕೃಷ್ಣನ ಪ್ರೀತಿ ಹೇಗೆ ಶುರುವಾಯಿತು, ರಾಧೆ ನಿಜವಾಗ್ಲೂ ಕೃಷ್ಣನನ್ನು ಮದುವೆ ಆಗಿದ್ದಾನಾ, ರಾಧೆಯ ಕೊನೆಯ ಕ್ಷಣಗಳು ಹೇಗಿತ್ತು, ರಾಧೆ ಸಾವನ್ನಪ್ಪಿದ್ದು ಹೇಗೆ ಎಂಬ ಅನೇಕ ಕೌತುಕಕಾರಿ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ ವೀಕ್ಷಕರೇ. ರಾಧೆ ಹುಟ್ಟಿದ್ದು ವೃಷಭಾನ್ವಿತ ಮತ್ತು ಕೀರ್ತಿದೇವಿಯ ಕಿರಿಯ ಮಗಳಾಗಿ ರಾಧೆ ಜನಿಸ್ತಾಳೆ. ರೇಪಾಲಿ ಎಂಬ ಸಣ್ಣ ಹಳ್ಳಿಯಲ್ಲಿ ರಾಧೆಯ ಜನನವಾಗುತ್ತೆ. ರಾಧೆಯನ್ನ ಲಕ್ಷ್ಮೀ ದೇವಿಯ ಅವತಾರ ಎಂದು ನಂಬಲಾಗುತ್ತೆ. ರಾಧೆ ಮತ್ತು ಕೃಷ್ಣ ಎಷ್ಟೋ ಪ್ರೇಮಿಗಳಿಗೆ ಆದರ್ಶರು. ಕೃಷ್ಣ ತನ್ನ ಕೊಳಲಿನ ನಾದದಿಂದ ಇಡೀ ಬೃಂದಾವನದ ಜನರ ಮನಸ್ಸನ್ನು ಗೆದ್ದಿದ್ದ. ಯಾಕಂದರೆ ಅಷ್ಟು ಸೊಗಸಾಗಿ ಕೃಷ್ಣ ಕೊಳಲನ್ನು ನುಡಿಸ್ತಾ ಇದ್ದ. ಕೃಷ್ಣನ ಕೊಳಲಿನ ನಾದಕ್ಕೆ ರಾಧೆ ಕೂಡ ಮನಸೋತಿದ್ಲು. ರಾಧೆಯನ್ನು ಕೃಷ್ಣ ಜಾತ್ರೆಯಲ್ಲಿ ನೋಡಿ ರಾಧೆ ಮೇಲೆ ಕೃಷ್ಣನಿಗೆ ಪ್ರೀತಿ ಶುರುವಾಗುತ್ತೆ. ಆಗಿನಿಂದ ರಾಧೆ ಮತ್ತು ಕೃಷ್ಣನ ಪ್ರೀತಿ ಶುರುವಾಗುತ್ತೆ. ರಾಧೆ ಮತ್ತು ಕೃಷ್ಣನಿಗೆ 8 ವರ್ಷ ಇದ್ದಾಗಲೇ ಪ್ರೀತಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇವರಿಬ್ಬರ ಪ್ರೀತಿ ಹಿಂಗೆ ಸಾಗುವಾಗ ಒಂದು ದಿನ ಕೃಷ್ಣ ಮಥುರವನ್ನು ವಶಪಡಿಸಿಕೊಳ್ಳಲು ತನ್ನ ಚಿಕ್ಕಪ್ಪ ಕಂಸನೊಂದಿಗೆ ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅದಾದಾಗಲೇ ಕೃಷ್ಣ ಮತ್ತು ರಾಧೆಯ ಇಬ್ಬರು ಬೇರ್ಪಡ್ತಾರೆ. ಕೃಷ್ಣ ತನ್ನ ಆಸೆಯಂತೆಯೇ ಕಂಸ ಚಿಕ್ಕಪ್ಪನನ್ನು ಸೋಲಿಸಿ ಮಥುರವನ್ನು ಹಿಡಿತ ಸಾಧಿಸ್ತಾನೆ. ಅದಾದ ಬಳಿಕ ಕೃಷ್ಣ ಪ್ರೀತಿಯ ಸಂದೇಶವನ್ನು ರಾಧೆಗೆ ಬರೆದು ಕಳಿಸ್ತಾನೆ, ನೀನು ಇಲ್ಲಿಗೆ ಬಂದುಬಿಡು ಅಂತ ಹೇಳಿ. ಆಗ ರಾಧೆ ನಾನು ಬರುವುದಿಲ್ಲ ಎಂದು ಕೃಷ್ಣನಿಗೆ ಮರುಪತ್ರವನ್ನು ಕಳಿಸ್ತಾಳೆ. ಇದಾದ ಸಂದರ್ಭದಲ್ಲಿಯೇ ರಾಧಾಳಿಗೆ ಬೇರೆಯೊಬ್ಬ ವ್ಯಕ್ತಿಯೊಂದಿಗೆ ಮದುವೆ ಆಗಿರುತ್ತೆ. ಅವನ ಹೆಸರು ಅಯಾನ್ ಎಂಬ ವ್ಯಕ್ತಿ. ಆದರೆ ಮನಸ್ಸೊಳಗೆ ಯಾವತ್ತಿಗೂ ಕೂಡ ಕೃಷ್ಣನನ್ನೇ ಜಪ ಮಾಡ್ತಾಳೆ. ರಾಧೆ ಸಮಯವನ್ನು ಕಳಿತಾನೆ ಇರ್ತಾಳೆ. ಒಂದು ದಿನ ಕೃಷ್ಣನಿಗೆ ರಾಧೆಯ ಆರೋಗ್ಯ ಸ್ಥಿತಿ ಹದಗೆಟ್ಟಿದೆ ಎಂಬ ಸಂದೇಶ ಕೇಳಿ ಬರುತ್ತೆ. ಅದಾದ ಬಳಿಕ ಕೃಷ್ಣ ರಾಧೆಯನ್ನು ನೋಡಲಿಕ್ಕೆ ಹೋಗ್ತಾನೆ. ಅದಾಗಲೇ ರಾಧೆಯ ಆರೋಗ್ಯ ಸ್ಥಿತಿ ಗಂಭೀರವಾಗಿರುತ್ತೆ. ಆಗ ರಾಧೆ ಕೃಷ್ಣನಿಗೆ ನಿನ್ನ ಕೊಳಲ ನಾದವನ್ನು ನುಡಿಸು ಅಂತ ಹೇಳ್ತಾಳೆ. ಆಗ ರಾಧೆ ಕೃಷ್ಣನ ಮಡಿಲಿನೊಳಗೆ ಮಲಗಿ ಕೃಷ್ಣನ ಮಧುರವಾದ ನಾದದ ನುಡಿಗಳನ್ನು ಆನಂದಿಸಿ ತನ್ನ ಪ್ರಾಣವನ್ನೇ ಕಳೆದುಕೊಳ್ತಾಳೆ. ಆದರೆ ಕೆಲ ಸಂಗತಿಗಳ ಪ್ರಕಾರ ರಾಧೆ ಮತ್ತು ಕೃಷ್ಣ ಇಬ್ಬರು ಮದುವೆ ಆಗಿದ್ರಂತೆ. ಎಲ್ಲಿ ಅಂದರೆ ಬೃಂದಾವನದ ಬಂಡಿವರ್ಣದ ಬ್ರಹ್ಮನಿಂದ ನಡೆಯಲಾದ ಮದುವೆ ಅಂತ ಹೇಳಲಾಗುತ್ತೆ. ಇದು ಎಷ್ಟರ ಮಟ್ಟಿಗೆ ನಿಜ ಎಂಬುದು ಕಾಮೆಂಟಲ್ಲಿ ತಿಳಿಸಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ ರಾಧೆ ಮತ್ತು ಕೃಷ್ಣನ ಪ್ರೀತಿಯ ಬಗ್ಗೆ. ವೀಕ್ಷಕರು, ನಿಮಗೇನು ಅನಿಸುತ್ತೆ ರಾಧೆ ಮತ್ತು ಕೃಷ್ಣನ ಪ್ರೀತಿ ಎಂಬುದನ್ನು ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.